ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕಷ್ಟ ಐಶ್ವರ್ಯ ಅಭಿವೃದ್ಧಿ ಪ್ರಾಪ್ತಿರಸ್ತು ಸಜಮಾನ್. ಹಾಯ್, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ರಾಯರ ಕೃಪಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜಗದಾಪುರ ಗ್ರಾಮದಲ್ಲಿದೆ. ಇಲ್ಲಿ ಶನೇಶ್ವರ ಮತ್ತು ಸಿದ್ದಪ್ಪಾಜಿ ದೇವಸ್ಥಾನ ಮೂರು ಇರುವಂತಹ ಏಕೈಕ ಸ್ಥಳ, ಪುಣ್ಯ ಸ್ಥಳವಾಗಿದೆ. ಈ ಸ್ಥಳದ ವಿಶೇಷತೆ ಏನು ಅನ್ನೋದನ್ನ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮತ್ತೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಕೇಳಿ ತಿಳ್ಕೊಳ್ಳೋಣ ಯಾವ್ಯಾವ ರೀತಿ ಒಳ್ಳೆಯದಾಗತ್ತೆ ಅಂತ. ವ್ಯಾಸರಾಜರು ಸ್ವತಃ ತಾವೇ ಇಲ್ಲಿ ಆಂಜನೇಯನ ಚಿತ್ರ ಬರೆದು ಪ್ರತಿಷ್ಠಾಪನೆ ಮಾಡಿರುವಂತಹ ಸ್ಥಳವಾಗಿ ಇದು ಪುಣ್ಯ ಸ್ಥಳವಾಗಿದೆ. ಇಲ್ಲಿ ಬೇಡಿ ಬಂದ ಭಕ್ತರಿಗೆ ಅಭಯವನ್ನು ನೀಡುತ್ತಿರುವಂತಹ ಆಂಜನೇಯ ಸ್ವಾಮಿ. ಇಲ್ಲಿ ಯಾರೇ ಭಕ್ತರು ಬಂದು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ಬಂದು ಇಲ್ಲಿ ಬೇಡ್ಕೊಂಡ್ರೆ ಒಳ್ಳೆಯದಾಗೋದಂತೂ ಸಿದ್ಧ. ಇಲ್ಲಿ ಹಿಂದೆ ಮಾಡಿರುವಂತಹ ಪುಣ್ಯ ಕಾರ್ಯಗಳು ಇಲ್ಲಿ ಒಂದಲ್ಲ ಎರಡಲ್ಲ. ಇಲ್ಲಿ ಮಕ್ಕಳಿಲ್ದಿರೋರಿಗೆ ಮಕ್ಕಳಾಗಿರುವುದೇ, ಮದುವೆ ಆಗದಿರೋರಿಗೆ ಇಲ್ಲೇ ಮದುವೆ ಮಾಡ್ಕೊಂಡ್ರೆ ಗಂಡು ಮಗು ಆಗುತ್ತೆ ಅನ್ನೋದು ಇಲ್ಲಿನ ಅರ್ಚಕರ ಬಾಯಲ್ಲಿ ಕೇಳೋಣ. ಬನ್ನಿ ಈಗ ಒಳಗಡೆ ಹೋಗೋಣ. ಯಾವ್ಯಾವ ರೀತಿ ದೇವರಿದೆ ಅನ್ನೋದನ್ನು ನಿಮ್ಗೆ ಕೂಡ ತೋರಿಸೋಕೆ ನಾನು ಹೋಗ್ತಾಯಿದ್ದೀನಿ. ಬನ್ನಿ. ವಿಡಿಯೋ ಯಾರು ನೋಡ್ತಾಯಿದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಅಡ್ರೆಸ್ಸು ಮತ್ತು ಫೋನ್ ನಂಬರ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಇಲ್ಲಿ ನೋಡಿ, ಇದು ದೇವಸ್ಥಾನ ತುಂಬ ಚಿಕ್ಕದು. ಇದು ಸುಮಾರು 500ರಿಂದ 600 ವರ್ಷದ ಹಳೆಯ ದೇವಸ್ಥಾನ. ಇಲ್ಲಿ ಅರಳಿ ಮರ ಮತ್ತು ಬೇವಿನ ಮರ ಇದೆ, ಬನ್ನಿ ಮರ ಮತ್ತು ಅರಳಿ ಮರ ಜೋಡಿಯಾಗಿ ಹುಟ್ಟಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಗಡ್ಗಂಬದ ಕೆಳಗಡೆ ಸ್ವತಃ ಆಂಜನೇಯನೇ ಸ್ವಾಗತ ಕೋರುತ್ತಿರುವಂತಹ ದೇವಸ್ಥಾನ ನೋಡಿ. ಇದು ಆಂಜನೇಯನೇ ಕೈ ಮುಗಿದು ಕುಂತಿರುವಂತಹ ಭಂಗಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನೀವೇನೇ ಬೇಡ್ಕೊ ಬನ್ನಿ, ಇಂಥದ್ದು ಇಲ್ಲ ಅಂತ ಹೇಳುವಂಗಿಲ್ಲ. ಇಲ್ಲಿ ಬಡವ ಶ್ರೀಮಂತನಾಗ್ತಾನೆ, ಶ್ರೀಮಂತ ಕೂಡ ಒಳ್ಳೇದು ಮಾಡಿದ್ರೆ ಶ್ರೀಮಂತನಾಗಿ ಇರ್ತಾನೆ, ಇಲ್ಲಾಂದರೆ ಬಡವನಾಗಿ ಹೋಗ್ತಾನೆ. ಈ ದೇವಸ್ಥಾನ ಅಂತಿಂಥ ದೇವಸ್ಥಾನ ಅಲ್ಲ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲರಿಗೂ ಅಭಯವನ್ನು ನೀಡುತ್ತಿರುವಂತಹ ಆಂಜನೇಯ ಸ್ವಾಮಿ ಈ ದೇವಸ್ಥಾನದಲ್ಲಿ ನಾವಿದ್ದೀವೀಗ. ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ. ಆ ನಂತರ ಎಲ್ಲರ ಜೊತೆ ಭಕ್ತಾದಿಗಳ ಹತ್ರ ಅರ್ಚಕರ ಹತ್ರ ಮಾತಾಡ್ಸೋಣ. ಇಲ್ಲಿ ಅಕ್ಕಿಗಳ ಸ್ವಲ್ಪ ಮರಗಳಲ್ಲಿ ಸ್ವಲ್ಪ ಅಕ್ಕಿ ಗೀ ಅನ್ನತ್ತಲ್ಲ, ಅದು ಸೌಂಡ್ ಇದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಈಗ ಮೊದಲು ದರ್ಶನ ಮಾಡಿ ಆ ನಂತರ ಜನರು ಎಲ್ಲರೂ ಮಾತಾಡ್ಸೋಣ. ಹೊರಗಡೆ ಜಾಸ್ತಿ ಅಕ್ಕಿಗಳ ಸೌಂಡ್ ಜಾಸ್ತಿ, ದಯವಿಟ್ಟು ಕ್ಷಮಿಸಿ. ವಿಡಿಯೋ ನೋಡಿ. ರಾಮ ರಾಮ ನಮೋ ನಮೋ ಮಂಗಳೀರಾಜರಂ ವರುಷಯಾಮಿ ರಕ್ಷಾಂದಾರಯಾಮಿ ಅಭಿಯೋಗಂ ಕರೋಮಿ ನಮಸ್ಕಾರಾನ್ ಕರೋಮಿ ಆಂಜನೇಯ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಗಿಡ ಇಲ್ಲಿ ಯಾರು ಮದುವೆ ಆಗಿರಲ್ವೋ, ಯಾರಿಗೆ ದೋಷಗಳಿರುತ್ತೋ, ಮಂಗಳ ದೋಷ ಇರೋರಿಗೆ ಏನು ಮಾಡ್ತಾರೆ ಅಂದರೆ ಈ ಬಿಳಿ ಗಿಡದ ಹತ್ರ ಇಲ್ಲಿ ಬಾಳೆ ತಗೊಂಡು ನೆಟ್ಟಿ ಮದುವೆಯನ್ನು ಮಾಡ್ತಾರೆ. ಮದುವೆಯನ್ನು ಮಾಡಿ ಮದುವೆ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ, ಪಂಚೆ ಸೀರೆ ಎಲ್ಲ ಹಾಕಿ ಅದಕ್ಕೆ ಸೀರೆಯನ್ನು ಉಟ್ಟಿ ಒಂದು ಗ್ರಾಮ್ ಮಾಂಗಲ್ಯನ ಮಾಡಿಸಿ ಅದಕ್ಕೆ ಮಾಂಗಲ್ಯಧರಣೆಯನ್ನು ಮಾಡಿ ಆ ಬಾಳೆ ತಗೊಂಡು ಒಂದೇ ಏಟಲ್ಲಿ ಕತ್ತರಿಸುವಂಥದ್ದು. ಇಲ್ಲಿ ವಿಘ್ನ ಆದರೆ ಇಲ್ಲಿ ಲಗ್ನ ಆಗುತ್ತೆ, 48 ದಿನದ ಒಳಗಡೆ ಅದು ಆಗುತ್ತೆ ಅನ್ನುವಂಥದ್ದು. ಅದನ್ನು ದೇವಸ್ಥಾನಗಳಲ್ಲಿ ಹರಿನದಿಯಲ್ಲಿ ಮಾಡುವಂಥದ್ದು. ಅದು ವಿಶೇಷವಾಗಿ ದೇಶದಲ್ಲಿ ಏನು ಪ್ರಸಿದ್ಧಿ ಅಂತಂದರೆ, ಮದುವೆಗಳು ಯಾರು ಆಗಿರಲ್ವೋ, ಸಂತಾನ ಬರೋದಿಲ್ವೋ ಅಲ್ಲಿ ಕೊಡುವಂಥದ್ದು. ಇಲ್ಲಿ ಯಾರಿಗೆ ಇಲ್ಲಿ ಕದಲಿ ವಿವಾಹ ಮಾಡ್ತೀವೋ ಅವ್ರಿಗೆ 48 ದಿನದ ಒಳಗಡೆ ಮದುವೆ ಆಗುತ್ತೆ. ಅಮ್ಮ ನಮಸ್ಕಾರ. ನೀವು ಯಾವ ಊರವರು? ನೆನ್ಸ್ಕೊಳ್ಳಿ. ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಿ? ಇವತ್ತೇ ಫಸ್ಟು. ಯಾರು ಹೇಳಿದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಿಮಗೆ? ಯಾರು ಅಕ್ಕಪಕ್ಕದವ್ರು ಹೇಳಿದ್ರೆ ಇಲ್ಲ ನೀವೇ ಬಂದಿದ್ರೆ? ಮತ್ತೆ ಇದೇ ಫಸ್ಟ್ ಅಂತ ಹೇಳ್ತಾ ಇದ್ರೆ ಇಲ್ಲಿ ಬಂದು ಏನು ಒಳ್ಳೇದಾಗುತ್ತೆ ನಿಮ್ಗಾಗಿದೆ? ಒಳ್ಳೇದಾಗಿದೆ. ಅಮ್ಮ ನಿಮ್ಮ ಹೆಸರು ಸರೋಜಮ್ಮ ಅಂತ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ?
ಯೂಟ್ಯೂಬ್ ನೋಡುವಂತ ಜನಗಳು ಏನ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ? ಅದೇ ಅವರು ಏನು ಅವರು ಕೇಳ್ತದೆ ದೇವರು ಇಂಥದಾರ ಇಂಥದ್ದು ಅಂತ ಆವಾಗ ನಾವು ಅವ್ರಿಗೆ ಪರಿಹಾರ ಮಾಡ್ತೀವಿ. ನಿಮ್ಮ ಹೆಸರು? ರಕ್ಷಿತಾ ಅಂತ. ಕಲ್ಲಿನ ಮಠಕ್ಕೆ ಅದು ನಮ್ಮ ಮಕ್ಕಳು ಪಾಪು ಕಲಿಬಾರ್ದು ಅದು ಎರಡನೇಕ್ಕೆ ಹಿಂಗೆ ಒಳ್ಳೆಯದಾಗಿ ಅಂತ ಭಕ್ತಿ ಮಾಡ್ಕೊಂಡು ಮಾಮೂಲಿ ಬಂದು ಎಲ್ಲೋ ದಾನ ಕೊಡಿ ಅಂತ ಹೇಳಿದ್ರು ಕೊಟ್ಟು ಈಗ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ, ಚೆನ್ನಾಗವ್ರೆ, ಮುಂದಕ್ಕೂ ಚೆನ್ನಾಗಾಗುತ್ತೆ ಅಂತ ನಂಬಿಕೆಗೂ ಗೊತ್ತಾಗಿದೆ. ಪಾಪು ಹೆಸರು? ಪಾಪುಲಿಗೂ ಆದಿತ್ಯ. ಆದಿತ್ಯ. ಅಮ್ಮ ನಿಮ್ಮ ಹೆಸರು? ಶೋಭಾ ಅಂತ. ಶೋಭಾ ಅಂತ. ನಾವು ಬಂದರು ಹೊರಗಡೆ. ನಮ್ಮ ಮಗಳು ಬಂದು ಉದ್ಯೋಗಾಟ ಏನೋ ಸಮಸ್ಯೆ ಇವ್ರು ಬಂದು ಹೋಗ್ತದೆ ಎಲ್ಲ ಹೇಳಿದ್ರು ಪರಿಹಾರ ಅವ್ರೇನು ಅಡಿಕೆ ಪತ್ತೆ ಕೇಳೋದಿಲ್ಲ. ನಮ್ಮ ಮಕ್ಕಳು ಏನಾಯ್ತು ಅಂದ್ರೆ ಇಲ್ಲಿ ಭಕ್ತಿಯಲ್ಲಿ ಯಾವ ರೀತಿ ಬೇಡ್ಕೋಬೇಕಿದೆ, ಯಾವ ಏನ್ ಮಕ್ಕಳು ಹೇಳ್ತಾರೆ ಎಲ್ಲ ಮುಂದಿನ ಹೇಳ್ತಾರೆ ಬಿಟ್ಟು ಹೇಳ್ಕೊಡ್ತಾರೆ, ನಾವು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ತದೆ. ಅಮ್ಮ ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಬಂದಿದ್ದೀರಿ ಇಲ್ಲಿಗೆ? 1 ವರ್ಷದಿಂದ ಬರ್ತಾರೆ. 1 ವರ್ಷ. ಈಗ ನಿಮ್ಗೆ ಎಷ್ಟು ವರ್ಷ ಈಗ? 70 ವರ್ಷ. 70 ವರ್ಷ. 70 ವರ್ಷದಿಂದ ಬಿಟ್ಟು ಈಗ 1 ವರ್ಷದಿಂದ ಬರ್ತಾ ಇದ್ದೀರಿ. ಯಾರು ಹೇಳಿದ್ರಿ? ಒಂದೇ ಕುಟುಂಬ ನಿಮ್ಗೆ? ಮತ್ತೆ ನಮ್ಮ ತಾಯಿ ಒಳ್ಳೇದಾಗ್ಲಿ. ಹೌದು. ಸೂರ್ಯ ಜ್ಞಾನಂ ಕರಿಷ್ಯಾಮಿ ಅತಃ ಆತ್ಮಪೀಠೋ ಉಪಶಾಂತಿ ಸೂರ್ಯಾಯ ನಮಃ. ಸೂರ್ಯಗ್ರಹದೇವತಾಭ್ಯೋ ನಮೋ ನಮಃ. ರಕ್ತವರ್ಣಂ ರಕ್ತಗಂಧಂ ರಕ್ತಪುಷ್ಪಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ವಾರಕ್ತಾಜತ್ರಾಧ್ವಜಂ ಶೋಭಿತಂ ದಿವ್ಯಾರಥಸಮಾರೂಢಂ ಮೇರು ಪ್ರದಕ್ಷಿಣ ಕುರ್ವಾನ್ ಗ್ರಹಮಂಡಲೆ ಪ್ರವಿಷ್ಟಂ ಸಾಗಂ ಸಾಯಿತಂ ಸವಾನಂ ಸಶಕ್ತಿ ಸಪತ್ನಿ ಸಪುತ್ರ ಸಪೌತ್ರಂ ಸಪರಿವಾರ ಸಮೇತ ಸರ್ವಲಂಕಾರ ಭೂಷಿತಾಯ ಅಧಿದೇವತಾ ದೇವತಾ ಸಹಿತಾಯ ಸೂರ್ಯಗ್ರಹವಾಹಯಾಮಿ ಧ್ಯಾಯಾಮಿ ಜ್ಞಾನಂ ನರ್ಪ್ಯಾಮಿ ಹವಿಮುಖಂ ಕರೋಮಿ ನಮಸ್ಕಾರಾನ್ ಕರೋಮಿ. ಚಂದ್ರ ಅರಿಷ್ಟೇತು ಸಂಪ್ರಾಪ್ತಿ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸೂರ್ಯಪುತ್ರೋ ದೀರ್ಘದೇವೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮಂ ಪೀಡಾಂ ಹರತು ಮೇ ಶನಿ ಶನೇಶ್ವರಾಯ ನಮೋ ನಮಃ. ನಾವು ಮಾಡುವ ಪೂಜೆಯಲ್ಲಿ ಶನಿ ಮಹಾತ್ಮನು ಆವಾಹನೆಯಾಗಿ ನಾವು ನೀಡುವ ಪ್ರಸಾದವನ್ನು ಸ್ವೀಕರಿಸಿ ನಮಗೂ ನಮ್ಮ ಕುಟುಂಬ ವರ್ಗದವರಿಗೂ ಅಷ್ಟಮ ಶನಿ, ಪಂಚಮ ಶನಿ, ಶನಿ ದಿಶೆ, ಶನಿ ಕಾಠ, ಶನಿ ದೋಷ ಇದ್ದರೆ ನಿವಾರಣೆಯಾಗಲೆಂದು ಶನಿ ಶಾಂತಿ ಪೂಜೆಯನ್ನು ಮಾಡಿಸುತ್ತಿದ್ದೇವೆ. ನಮಸ್ಕಾರ. ನಿಮ್ಮ ಹೆಸರು? ಶಶಿಕಾಂತ್ ಕಶ್ಯಪ್ ಅಂತ. ಇಲ್ಲಿಗೆ ಭಕ್ತಾದಿಗಳು ಬಂದ್ರೆ ಮದುವೆ ಆಗೋಕ್ಕೆ ಯಾವ ರೀತಿ ಬೇಡ್ಕೋಬೇಕು? ಇಲ್ಲಿ ಮದುವೆ ಆಗಿರೋ ಮುಂಚೆ ಏನಂದ್ರೆ ಫಸ್ಟ್ ಅವ್ರ ಕವಡೆಯಲ್ಲಿ ಜಾತಕದಲ್ಲಿ ನೋಡ್ತೀವಿ. ಅವ್ರಿಗೇನಾದ್ರೂ ಮಂಗಳ ದೋಷ, ಅಂಗಾರಕ ದೋಷಗಳಿದ್ರೆ ಇಲ್ಲಿ ಕಡಲಿ ವಿವಾಹನ ಮಾಡಿ ಮಾಡ್ತೀವಿ. ತಕ್ಕಂತ ಆಂಜನೇಯನ ಏನಾದ್ರು ಹಚ್ಕೊಂಡು ನಮಗೆ ಯಾವಾಗ ಮದುವೆ ಆಗುತ್ತೋ ಇಲ್ಲಾಂದ್ರೆ ಮಕ್ಕಳ ಸಂತಾನ ಫಲಗಳಾಗುತ್ತೋ ಅವಾಗ ಇದಾಗಿ ಬೆಣ್ಣೆ ಅಲಂಕಾರವನ್ನು ಮಾಡ್ತೀವಿ ಅಂತ ಹಚ್ಕೊಂಡು ಅದು 9 ತಿಂಗಳು ಇದರಲ್ಲಿ ಒಂದು ಮಗು ಆಗುತ್ತೆ. ಮತ್ತೆ ಇಲ್ಲಿ ಯಾರು ಫಸ್ಟ್ ಮದುವೆ ಆಗ್ತಾರೋ, ಈ ದೇವಸ್ಥಾನದ ಮದುವೆ ಆಗ್ತಾರೋ ಅವ್ರಿಗೆ ಫಸ್ಟ್ ಆದರೆ ಗಂಡು ಮಗು ಈ ದೇಶದ ಮದುವೆ ಫಸ್ಟ್ ಆದವ್ರಿಗೆ ಅದೇ ವಿಶೇಷತೆ ಇದೆ. ಮತ್ತೆ ಯಾವುದೇ ಗಾಡಿಗಳಾಗಲಿ ವಾಹನಗಳಾಗಲಿ ಬಂದು ಪೂಜೆ ಮಾಡಿಸ್ಕೊಂಡು ತಾಯಿನ ಕಟ್ಕೊಂಡು ಹೋಗ್ತಾರೆ. ಆದಷ್ಟು ಕಟ್ಕೊಂಡು ಹೋಗೋದು 95% ಅಪಘಾತಗಳನ್ನ ತಡೆದಿರುವಂಥದ್ದು ಇಲ್ಲಿ ವಿಶೇಷವಾದ ಬೆಂಗಳೂರು ಮೈಸೂರಿನ ಬಂದು ಆ ತಾಯಿತಾರನ್ನಾಗಲಿ ಗಾಡಿಗೆ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಂದರೆ ಯಾರಿಗೆ ಮಕ್ಕಳು ಆಗಿರಲ್ವೋ ಅವ್ರಿಗೆ ಏನಾಗ್ತದೆ ಇಲ್ಲಿ ಹಳ್ಳಿ ಮರ ಬೇವಿನ ಮರ ಇದು ಇನ್ನೂ ಇತಿಹಾಸ ಇದೆ. ಇಲ್ಲಿ ಬಂದು ಅಲ್ಲಿ ಬ್ರಹ್ಮಗಂಟು ಪೂಜೆ ಅಂತ ಮಾಡ್ತಾರೆ. ಆ ಬ್ರಹ್ಮಗಂಟು ಪೂಜೆಯನ್ನು ಮಾಡಿಕೊಂಡು 40 ದಿನ ಅದು ಸಂಕಲ್ಪ ವ್ರತನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಸಂತಾನ ಫಲ ಅದು ಪ್ರಗತಿಯಿಂದ ಹಾಗೆ ಆಗುತ್ತೆ.
ಕೈಗೆ ಎಷ್ಟಲ್ಲ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಪೂಜೆ ವ್ರತ ಮಾಡಬೇಕು? ಇಲ್ಲಿ ಪೂಜೆ ರೀತಿ ಏನು ಮಾಡಬೇಕು ಅಂತಂದರೆ, ಆಂಜನೇಯ ಸ್ವಾಮಿಗೆ ಬೆಳ್ಳಿ ಮೇಲೆ ಹಾರ ಅಂತ, ಆ ಬೆಳ್ಳಿ ಮೇಲೆ ಹಾರ ನೀಡಿದ್ರೆ ಶ್ರೀರಾಮ್ ಜಯರಾಮ್ ಅನ್ನುವಂಥದ್ದನ್ನು ಬರೀಬೇಕು. ಅದು 48 ಬೆಳ್ಳಿಗಳು, 101 ಬೆಳ್ಳಿಗಳು, ಅದನ್ನು ಮಾಡಿಕೊಂಡು 108 ಏರಿಕೆ ಹಾರ, 108 ಲವಂಗದ ಹಾರ, ಅದನ್ನು ತುಳಸಿ ಒಂದು ಮಾರ, 7 ವಾರ 5 ವಾರ ಪೂಜೆ ಮಾಡಿಕೊಂಡ್ರೆ ಸಾಲಬಾಧೆ ಒಂದು ವಾರ ಆಗುತ್ತೆ. ಮತ್ತು ಈಗ ವಿಶೇಷ ಏನಂದರೆ ಪ್ರತಿ ಅಮಾವಾಸ್ಯೆ ಒಂದು ಊದುಗುಂಬಳಕಾಯಿ ಕೂಷ್ಮಾಂಡ ದೀಪ ಅಂತ ಇರುತ್ತೆ. ಆ ದೀಪನ ಹಚ್ಚಿ ಪೂಜೆ ಮಾಡಿದ್ರೆ ಸಾಲಬಾಧೆ ನಿವಾರಣೆ ಆಗುತ್ತೆ, ಹಣಕಾಸು ಕೂಡ ಅಭಿವೃದ್ಧಿ ಆಗುತ್ತೆ. ಆ ಊದುಗುಂಬಳಕಾಯಿ ಏನು ಮಾಡ್ತಾರೆ ಅಂದರೆ ಅದ್ರ ಮಧ್ಯಾಹ್ನ ಕಟ್ ಮಾಡಿ ಆ ತಿರುಳನ್ನೆಲ್ಲ ತೆಗೆದು ಅಡಿಕೆ ತಟ್ಟೆಗೆ 2 ಅಡಿಕೆ ತಟ್ಟೆಗೆ ಉಪ್ಪು ಹಾಕಿ ಅದನ್ನು ಊದುಗುಂಬಳಕಾಯಿನ ಇಟ್ಬಿಟ್ಟು ಗಟ್ಟಿ ಮಾಡಿ ದೀಪ ಹಚ್ಚಿ ಮಾಡಬೇಕು. ಆ ದೀಪ ಹಚ್ಚಿ ಸ್ವಾಮಿಗೆ ಆರತಿ ಮಾಡಿ ಇದರ ಒಳಗಡೆ ಇಟ್ಟು ಪೂಜೆ ಮಾಡೋ ಕಾರಣ ಮಾಡಿದ್ರೆ ಒಂದು 3 ಇಲ್ಲಾಂದರೆ 5 ಅಮಾವಾಸ್ಯೆ ಮಾಡಿದ್ರೆ ಸಾಲಬಾಧೆಗಳು ನಿವಾರಣೆ ಆಗುತ್ತೆ. ಯಾರು ಸಾಲ ಇಸ್ಕೊಂಡಿರ್ತಾರೋ ಅವರು ಅತಿ ಶೀಘ್ರದಲ್ಲೇ ಸಂಕಲ್ಪ ಮಾಡಿಕೊಂಡ್ರೆ 5 ವಾರ ಮಾಡ್ತೀವಿ ಅಂದರೆ 5 ವಾರದ ಒಳಗಡೆ ಅದು ಅಮೌಂಟು ವಾಪಸ್ ಬರಬೇಕು. ಈಗ ಬೆಳಗಾಮು, ಚಿತ್ರದುರ್ಗ, ರಾಯಚೂರು ಇಲ್ಲ ನೋಡ್ತಾ ಇರ್ತಾರಲ್ಲ, ಅವರು ಯಾವ ರೀತಿ ಅರ್ಕೆ ಮಾಡಬೇಕು? ಇಲ್ಲಿಗೆ ಬಂದ್ ಮಾಡ್ಬೇಕಾಗಿಲ್ಲ ಅಲ್ಲೇ ಎಲ್ಲ ಮಾಡ್ಬೋದಾ? ಅಲ್ಲೇ ಅಂದರೆ ಅಲ್ಲಿಂದ ಒಂದು ಮಾಡ್ಕೊಳ್ಬೋದು. ಆದರೆ ನೀವು ಕವಡೆಯನ್ನು ಕೇಳಬೇಕು, ನಾವು ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತಂದರೆ ಇಲ್ಲಿಗೆ ಬಂದೇ ಬಿಟ್ಟು ಅದನ್ನು ಇಲ್ಲಿ ಕೇಳ್ಕೊಂಡು ಹೋಗುವಂಥದ್ದು ಆ ರೀತಿ. ಮತ್ತು ಇನ್ನೇನಂತಂದರೆ ಮದುವೆ ವಿಚಾರಗಳಲ್ಲಿ ಬೆಣ್ಣೆ ಅಲಂಕಾರ ಮಾಡುವಂಥದ್ದು, ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಶ್ರೀಗಂಧ ಅಲಂಕಾರ ಮಾಡುವಂಥದ್ದು, ಮತ್ತು ಏನಾದರೂ ಒಂದು ಸ್ಕಿನ್ ಪ್ರಾಬ್ಲಮ್ಗಳು ಏನಾದ್ರು ನಡೀತಾ ಇದೆ, ಜಾಸ್ತಿ ಎಲರ್ಜಿ ಆಗ್ತಾ ಇದೆ, ಕ್ಯಾನ್ಸರ್ ಅನ್ನು ಪ್ರಾಬ್ಲಮ್ ಮಾಡಿದ್ರೆ ಪಂಚವರ್ಣ ಅಲಂಕಾರ ಮಾಡಿ ಪೂಜೆ ಮಾಡಿ ಆಂಜನೇಯ ವಿಶೇಷವಾಗಿ ರುದ್ರಾಭಿಷೇಕ ಮಾಡಿದ್ರೆ ಅದು ಆರೋಗ್ಯಗಳು ನಿವಾರಣೆ ಆಗುತ್ತೆ. ಮೊನ್ನೆ ಒರಿಸ್ಸಾಯಿಂದನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಸಂಕಲ್ಪ ಮಾಡಿಕೊಂಡು ಮುಗಿದು 2-3.5 ವರ್ಷಗಳಿಂದ ಮಾತೇ ಗೊತ್ತಿರಲಿಲ್ಲ. ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡಿ ಆ ಜೇನುತುಪ್ಪನ ತಗೊಂಡು ಹೋಗ್ಬಿಟ್ಟು ಆ ಜೇನುತುಪ್ಪ ತಿಂದ ಮಗು ಮಾತಾಡ್ತಾರೆ. ಒರಿಸ್ಸಾಯಿಂದ ಬಂದಿದೆ. ಈಗ ಯೂಟ್ಯೂಬ್ ನೋಡ್ತಾ ಇರುವಂತ ವೀಕ್ಷಕರು ಇಲ್ಲಿಗೆ ಯಾವ ರೂಟಲ್ಲಿ ಬರಬೇಕು? ಇಲ್ಲಿ ಲೊಕೇಶನ್ ಯಾವುದು? ಇಲ್ಲಿ ಲೊಕೇಶನ್ ಏನಂತಂದ್ರೆ ಬೆಂಗಳೂರಿಂದ ಬಂದ್ರೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣ ಟು ಅಲಗೂರು ಬಸ್ ಮಾರ್ಗ ಇದೆ. ಆ ಮಾರ್ಗದಲ್ಲಿ ಚನ್ನಪಟ್ಟಣ 19 ಕಿಲೋಮೀಟರ್ ಜಗದಾಪುರ ಅನ್ನೋ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾರು ಪ್ರತಿಯೊಬ್ಬ ಡ್ರೈವರ್ಗಾಗಲಿ ಯಾರಿಗೆ ಕೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತಾರೆ. ಕನಕಪುರದಿಂದ ಬಂದ್ರೆ ಅಲಗೂರು ಮಾರ್ಗ, ಅಲಗೂರಿಂದ ಜಗದಾಪುರ 9 ಕಿಲೋಮೀಟರ್ ಇರುವಂಥದ್ದು. ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಂದ ಲೊಕೇಶನ್ ಮತ್ತೆ ಫೋನ್ ನಂಬರ್ 2 ಹಾಕಿರ್ತೀನಿ, ನೋಡಿ. ಮತ್ತೆ ಈ ಅರ್ಕೆಗಳನ್ನ ಅಲ್ಲೇ ನಿಂತು ಅರ್ಕೆ ಮಾಡ್ಕೋಬೇಕಾ ಇಲ್ಲ ಇಲ್ಲೇ ಬಂದು ಅರ್ಕೆ ಮಾಡ್ಕೋಬೇಕಾ? ಅಲ್ಲೇ ನಿಂತು ಅರ್ಕೆನ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ಬಂದು ಮಾಡ್ಕೊಂಡ್ರೆ ಅದೊಂಥರ ನಿಮ್ದು ಏನು ಅಂತ ಪ್ರಶಾಂತವಾಗಿರುತ್ತೆ. ಬಂದೋದ್ ನಂಬಿಕೆ ಒಂದು ಬರುತ್ತೆ. ಮಾಡ್ಕೊಂಡು ಹೋಯ್ತು ಅಂದ್ರೆ ಇಲ್ಲಿ ದೇವ್ರನ್ನ ನೋಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸತಸಿದ್ಧ ಆಗುತ್ತೆ. ಇವಾಗಲೇ ಬಂದು ನೋಡೋದ್ರಲ್ವಾ, ಅವರಿಗೆ ಮದುವೆ ಆಗಿ 2 ವರ್ಷದ ಸಂತಾನ ಫಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅದು ನವಗ್ರಹ ಇದು ಮಾಡಿ ಆಂಜನೇಯನಿಗೆ ಅಭಿಷೇಕ ಎಲ್ಲ ಮಾಡ್ತೀವಲ್ಲ, ಅದು ಮೈ ಮೇಲೆ ಅದು ಕೊಳೆ ಇರುತ್ತೆ. ಅದನ್ನ ನಾವು ಏನ್ ಮಾಡ್ತೀವಿ, ಅದನ್ನ ಕೆರಿತೀವಿ. ಅದನ್ನ ಕೆರೆದು ಕೊಟ್ಟುವಂಥದ್ದನ್ನ ಬಾಳೆನೆಲ್ಲ ಹಾಕಿ ಕೊಡ್ತೀವಿ. ಅದು ಸ್ವೀಕಾರ ಮಾಡಿ ಒಂದು ಇನ್ನೊಂದೇನೋ ಗಿಡ 3 ರೀತಿಯಿಂದ ಔಷಧಿನ ಕೊಡ್ತೀವಿ. ಅದು ಮಾಡಿದ್ಮೇಲೆ ಸಂತಾನ ಫಲ ಆಗುತ್ತೆ. ಈಗ ಮಗುವು ಅದೇ ರೀತಿಯಾಗಿ ಈಗ ನವಗ್ರಹ ಶಾಂತಿ ಮಾಡಿಕೊಂಡು ಅರ್ಕೆ ತಿಳ್ಕೊಂಡು ಹೋಗ್ತಾ ಇದೆ. ಒಟ್ಟು ನಾವು ಏನೇ ಅರ್ಕೆ ಮಾಡ್ಕೊಂಡ್ರು ಕವಡೆ ಶಾಸ್ತ್ರ ನೋಡಿ ಆನಂತರ ಅರ್ಕೆ ಮಾಡ್ಕೋಬೇಕು. ಅರ್ಕೆ ಮಾಡಿ ಒಂದೊಂದು ಅರ್ಕೆ ಒಂದೊಂದು ರೀತಿ ಕವಡೆ ಶಾಸ್ತ್ರ ಇರುತ್ತೆ. ಏನಾದ್ರು ವಾಮಾಚಾರಗಳು ಮಾಡಿದ್ರೆ ಅದಕ್ಕೇನು ಅರ್ಕೆ ಮಾಡ್ಕೊಳ್ಬೇಕು, ಅದಕ್ಕೇನು ಪರಿಹಾರವನ್ನು ಮಾಡಬೇಕು, ಹಣಕಾಸು ಸಮಸ್ಯೆಗಳಿಗೆ ಅದಕ್ಕೇನು ಪರಿಹಾರ ಮಾಡಬೇಕು, ಮನೆಗೆ ಏನೋ ದೃಷ್ಟಿ ದೋಷಗಳಿದ್ರೆ ಏನೋ ಅದಕ್ಕೇನು ಪರಿಹಾರ ಮಾಡಬೇಕು ಅನ್ನುವಂಥದ್ದನ್ನ ಇದು ಮಾಡ್ಕೊಂಡು ಹೋಗ್ತಂದ್ರೆ ಇಲ್ಲಿ ಕವಡೆ ಶಾಸ್ತ್ರದಲ್ಲಿ ಬಿಟ್ಟು ನೋಡಿ ಆಮೇಲೆ ತಿಳ್ಕೊಂಡು. ಇಲ್ಲಿಗೆ ಯಾವ ಊರಿಂದ ಬರ್ತಾರೆ? ಇಲ್ಲಿಗೆ ಮಾವು ಬೆಂಗಳೂರು, ತುಮಕೂರು, ಮಾವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಸುಮಾರು ಸುತ್ತಮುತ್ತ ಹಳ್ಳಿಯಿಂದನೂ ಊರಿನ ಜಿಲ್ಲೆಗಳಿಂದನೂ ಬರ್ತಾರೆ. ಹುಬ್ಬಳ್ಳಿಯಿಂದನೂ ಬಂದಿದ್ದಾರೆ, ಧಾರವಾಡದಿಂದನೂ ಬಂದಿದ್ದಾರೆ. ಇವನು ಹಾಗೆ ಹೇಳ್ದಂಗೆ ಒರಿಸ್ಸಾಯಿಂದ ಬಂದಿದ್ದಾರೆ, ಮಂಗಳೂರು, ಹೈದರಾಬಾದ್ ಅಲ್ಲಿಂದ ಬಂದಿರುವಂಥ ಜನಗಳು ಇದೆ. ಬಂದವರೆಲ್ಲ ಒಳ್ಳೇದಾಗಿದೆ. ಈಗ ಮೊನ್ನೆ ಹೈದರಾಬಾದ್ ಅವರು ಬಂದ್ಬಿಟ್ಟು ದೇವರಿಗೆ ಅವ್ರೇನು ಅಲ್ಲಿಂದಲೇ ಸಂಕಲ್ಪ ಮಾಡ್ಕೊಂಡಿರುವಂಥದ್ದು. ಅವರು ಇರೋದು ಫಾರಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಒಳ್ಳೇದಾಗಿದೆ. ಅದರಿಂದ ಏನಾಗಿದೆ, ಒಂದು ದೇವರು ಬಂದು ಬೆಳ್ಳಿ ಕವಚ ಬಂದು ಪೂರ್ತಿ ಅಳತೆಯನ್ನು ಮಾಡಿಸ್ಕೊಂಡು ಹೋಗಿ ನಾನು ನನ್ನ ಕಡೆಯಿಂದ ಬೆಳ್ಳಿ ಕವಚ ಮಾಡಿಸ್ಕೊಡ್ತೀನಿ, ನನಗೆ ಅಮೇರಿಕಲ್ಲಿ ಒಂದು ಜಾಬ್ ಆಯಿತು ಅನ್ನುವಂಥದ್ದು. ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇಲ್ಲಿಗೆ ಯಾವ ರೀತಿ ಬರಬೇಕು, ಏನ್ ಸಂಕಲ್ಪ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಯಾರೋ 1 ವರ್ಷದ ಕೆಳಗೆ
ಬೇಡ್ಕೊಂಡು ಹರಕೆ ಕಟ್ಕೊಂಡು ಹೋಗಿದ್ರಂತೆ. ನನಗೆ ಒಂದು ವರ್ಷದಲ್ಲಿ ಮನೆ ಆಗಬೇಕು, ಮದುವೆ ಆಗಬೇಕು, ಆಗ ನನಗೊಂದು ಕಾರ್ ಬೇಕು ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಅವರು ಈಗ ಆಲ್ರೆಡಿ ಬಂದಿದ್ದಾರೆ. ಈಗ ಮದುವೆನೂ ಆಗಿದೆ, ಮನೆಯೂ ಕಟ್ಟಿದ್ದಾರೆ. ಈಗ ಒಂದು ವಾರದಲ್ಲೇನೋ ಕಾರ್ ತೊಗೊಂಡಿದ್ದಾರಂತೆ. ನೋಡಿ ಇದೇ ಕಾರು. ಅದೇ ಆ ಕಾರನ್ನು ತಗೊಂಡು ಇಲ್ಲಿ ಪೂಜೆಗೆ ಮಗು, ಹೆಂಡತಿ ಮತ್ತು ಫ್ಯಾಮಿಲಿ, ಕಾರು ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ನಿಮಗೂ ಅಷ್ಟೇ ಭಕ್ತಿ ಇರಬೇಕು. ಭಕ್ತಿಯಿಂದ ಬೇಡ್ಕೊಂಡ್ರೆ ಇಲ್ಲಿ ಇಲ್ಲ ಅನ್ನೋ ಮಾತೇ ಇಲ್ಲ. ಈ ದೇವರು ಅಭಯ ನೀಡೋದ್ರಲ್ಲಿ ಎತ್ತಿದ ಕೈ. ನೀವು ಕೂಡ ಬನ್ನಿ. ಇಲ್ಲಿ ಎಂಥ ಬಡವನು ಕೂಡ ಶ್ರೀಮಂತ ಆಗ್ತಾನೆ. ಪೂಜೆ ಮಾಡಿಸ್ಬೇಕು. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಪೂಜೆ ಯಾವ ರೀತಿ ಮಾಡಿಸ್ಬೇಕು ಅಂತಂದರೆ, ಒಂದು ಕವಡೆ ಬಿಟ್ಟು ಅವ್ರು ನಿಮ್ಮ ಹೆಸರು ಜಾತಿದಲ್ಲಿ ಕೇಳ್ತಾರೆ. ಆ ರೀತಿ ನಿಮಗೆ ಆ ಹರಕೆ ಯಾವ ರೀತಿ ಮಾಡಬೇಕು ಅದನ್ನು ಅವರೇ ಹೇಳ್ಕೊಡ್ತಾರೆ. ನೋಡಿ ಇಲ್ಲಿ ಇದು ಬನ್ನಿ ಮರ ಮತ್ತು ಹಳ್ಳಿ ಮರ ಎರಡು ಜೊತೆಯಲ್ಲೇ ಹುಟ್ಟಿರುವಂಥದ್ದು. ಇಲ್ಲಿ ಬಂದು ಪ್ರದಕ್ಷಿಣೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದ ತಕ್ಷಣ ಪ್ರದಕ್ಷಿಣೆ ಮಾಡಿ ಆನಂತರ ಹರಕೆ ಕಟ್ಕೋಬೇಕು. ಹರಕೆ ಕಟ್ಕೊಂಡ 48 ದಿನದ ಒಳಗೇ ನಿಮಗೆ ನೀವೇನು ಹರಕೆ ಕಟ್ಕೊಂಡಿರೋ ಅದು ಖಂಡಿತವಾಗಿ ಪೂರತಿಟ್ಟು ಹತ್ತುತ್ತೆ. ಇದು ಪಕ್ಕ. ಏನಕ್ಕೆ ಅಂದರೆ ಬನ್ನಿ ಮರ ಮತ್ತು ಹಳ್ಳಿ ಮರ ಎರಡೂ ಇರುವಂಥ ವೃಕ್ಷದಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ನೀವು ಕೋರ್ಕೊಂಡಂತಹ ಯಾವುದೇ ಸಮಸ್ಯೆಗಳಿದ್ರೂ ಬೇಗ ನಿವಾರಣೆ ಆಗುತ್ತೆ. ಮತ್ತು ನೀವು ಕೇಳ್ಕೊಂಡಿದ್ದಂತಹ ನಿಮಗೆ ಮನೆಯೇ ಆಗಿರ್ಬೋದು, ಕಾರೇ ಆಗ್ಬೋದು, ಇನ್ನೊಂದು ಮದುವೆನೇ ಆಗಿರ್ಬೋದು, ಅಥವಾ ಮಕ್ಕಳೇ ಆಗಿರ್ಬೋದು, ಅದು ಇಷ್ಟು ದಿನದಲ್ಲಿ ಅಂತಿರುತ್ತೆ, ಅಷ್ಟು ದಿನದಲ್ಲಿ ಖಂಡಿತವಾಗೂ ನೆರವೇರುತ್ತೆ. ನೋಡಿ ಇಲ್ಲಿ ಇದೇ ಮಗು. ನೋಡಿ ಈ ಮಗು ಈ ವರ್ಷದಲ್ಲೇ ಮದುವೆ ಆಗಿ ಮಗುನೂ ಕೂಡ ಆಗಿದೆ. ಆ ಮಗುನ ಬಸವಪ್ಪನಿಗೆ ಒಂಥರ ನೋಡಿ ಇಲ್ಲಿ ಕೆಳಗೆ ಕೊಟ್ಟು ಮೇಲೆ ತೊಗೊಳ್ಳುವಂಥದ್ದು ಇಲ್ಲಿನ ಪದ್ಧತಿ ಈ ಥರ ಮಾಡ್ತಾಯಿದ್ದಾರೆ. ನೋಡಿ ಇದೇ ಫ್ಯಾಮಿಲಿ 1 ವರ್ಷದ ಕೆಳಗಡೆನೆ ಹರಕೆ ಕಟ್ಕೊಂಡಿದ್ರಂತೆ. ಈಗ ಎಲ್ಲ ನೆರವೇರಿ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇವತ್ತೇ ನಾವು ಕೂಡ ಪೂಜೆಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಪಕ್ಕದಲ್ಲೇ ಸಿದ್ದಪ್ಪಾಜಿ ದೇವಸ್ಥಾನ ಕೂಡ ಇದೆ. ಇದೇ ಸಿದ್ದಪ್ಪಾಜಿ ದೇವಸ್ಥಾನ. ನೋಡಿ ಇದು ಕೂಡ ವಿಶಾಲವಾಗಿ ಚಿಕ್ಕದಾಗಿದ್ದರೂ ಚೊಕ್ಕಟವಾಗಿದೆ, ಚೆನ್ನಾಗಿದೆ ಸಿದ್ದಪ್ಪಾಜಿ ದೇವಸ್ಥಾನ. ಅದೇ ಎದುರುಗಡೆ ಕೂಡ ಶನಿ ದೇವರ ದೇವಸ್ಥಾನ ಕೂಡ ಇದೆ. ಇಲ್ಲಿ 3 ದೇವರುಗಳು ನೆಲೆಗೊಂಡಿದ್ದಾರೆ. ಅಂಥ ಪುಣ್ಯ ಸ್ಥಳಕ್ಕೆ ನೀವು ಬಂದರೆ ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ನಾವು ಮಾಡೋ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನೀವು ಕೂಡ ಬನ್ನಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ನೋಡಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಶನಿ ದೇವರ ದೇವಸ್ಥಾನ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಸಿದ್ದಪ್ಪಾಜಿ ದೇವಸ್ಥಾನ. ಇಲ್ಲಿಗೆ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ನೋಡಿ, ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.